ಬಾವಿಯಲ್ಲಿ ಮಾತು ಕೊಟ್ಟಿತ್ತು. ಕೋರ್ಟ್ ಏನಾದರೂ ಈ ಮಕ್ಕಳಿಗೆ ಅನ್ಯಾಯ ಮಾಡಿದ್ರೆ ನಾನು ಮುಂದೆ ನಿಂತು ಈ ಮಕ್ಕಳಿಗೆ ನ್ಯಾಯ ಮಾಡ್ತೀನಿ, ಯಾವುದೇ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ ಅಂತ ಬಿಟ್ಟು ಇವತ್ತು ಕನ್ನಡ ರಾಮಯ್ಯ ಅಂತ ಕರೆಸ್ಕೊಳ್ತಾ ಇರೋ ಸಿದ್ದರಾಮಯ್ಯ ಅವರು ಅಷ್ಟು 7 ಕೋಟಿ ಕನ್ನಡಿಗರ ಮುಂದೆ ವಿಧಾನಸಭೆಯಲ್ಲಿ ಕೊಟ್ಟಂತ ಮಾತಿಗೆ ಬೆಲೆ ಇಲ್ವಾ? ನಿಮ್ಮನ್ನ ಹೇಗೆ ನಂಬುವಂಥದ್ದು? ನಿಮ್ಮ ಸರ್ಕಾರಕ್ಕೆ ಮುಂದೆ ಯಾರಾದರೂ ಓಟ್ಗಳನ್ನ ಹಾಕ್ತಾರಾ? ಯಾಕೆಂದ್ರೆ ಇವತ್ತು 70,000 ಕನ್ನಡಿಗರು, ಅವರಿಂದ ಇನ್ನು ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೆಯುವಂಥವ್ರು ಇನ್ನೂ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅವರೆಲ್ಲ ನಿಮಗೆ ಮುಂದೆ ನಿಮ್ಮ ಸರ್ಕಾರ ಇದೇ ಒಂದು ವಿಚಾರವಾಗಿ ಈ ಹಿಂದೆ ಯಾವುದೋ ಒಂದು ಸರ್ಕಾರದಲ್ಲಿ ಈ ರೀತಿ ಸ್ಕ್ಯಾಮ್ ಆಗಿರೋದ್ರಿಂದನೇ ಆ ಸರ್ಕಾರನೇ ಮತ್ತೆ ಬಿದ್ದೋಯ್ತು. ಸೊ ನೆಕ್ಸ್ಟ್ ನಿಮಗೂ ಇದೇ ಆಗತ್ತೆ. ಈಗ ಸಾಮಾಜಿಕ ನ್ಯಾಯ ಅಂತ ಹೇಳಿ ಸಾಮಾಜಿಕ ನ್ಯಾಯ ಕೊಡುವಂತ ಜವಾಬ್ದಾರಿ ಸಂಪೂರ್ಣ ಸರ್ಕಾರದ ಮೇಲೆ ಇರುತ್ತೆ. ಯಾಕಂದ್ರೆ ಕೋರ್ಟ್ ಈಗಾಗಲೇ ಹೇಳಿದೆ, ಕೋರ್ಟ್ನ ಅಂಗಳಕ್ಕೆ ಯಾರ್ಯಾರು ಹೋಗ್ತಾರೋ ಅವ್ರಿಗೆ ನ್ಯಾಯ ಕೊಡುತ್ತೆ. ಸೊ ಉಳಿದವರಿಗೆ 70,000 ಜನನು ಕೋರ್ಟ್ಗೆ ಹೋಗೋದಕ್ಕಾಗೋದಿಲ್ಲ. ಒಂದು ಅವರು ಫೈನಾನ್ಷಿಯಲಿ ವೀಕ್ ಆಗಿರ್ತಾರೆ, ಒಂದು ಅವ್ರ ಹತ್ರ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಸಾಮಾಜಿಕ ನ್ಯಾಯ ಬೇಕಾಗಿರುವಂತಹ ಜವಾಬ್ದಾರಿ ಸರ್ಕಾರದ್ದೇ ಆಗಿರುತ್ತೆ. ಸರ್ಕಾರ ಇವಾಗ್ಲೂ ಯಾವ ಕ್ರಮನೂ ಕೈಗೊಳ್ತಾ ಇಲ್ಲ. ಇದು ಯಾಕೆ ಇಷ್ಟು ತರಾತುರಿ? ಕೆಪಿಎಸ್ಸಿ ಸರ್ಕಾರ ಏನಿಲ್ಲ ಸರ್, ನಮ್ಮ ಮೊರೆ ಇದ್ದು ನಾವು ಮೇನ್ಸ್ಗೆ ಯಾವತ್ತೂ ಕೇಳಿಲ್ಲ. ನಾವು ಮೇನ್ಸ್ಗೆ ನಮಗೆ ಅಪ್ಲಿಕೇಶನ್ ಕೊಡಬೇಕು, ಮೇನ್ಸ್ಗೆ ಅವಕಾಶ ಕೊಡಬೇಕು ಅಂತ ನಾವು ಯಾವತ್ತೂ ಕೋರ್ಟಲ್ಲಿ ಕೇಸ್ ಹಾಕಿಲ್ಲ. ನಮ್ಮ ವಾದ ಏನು ಇತ್ತು ಅಂತ ಹೇಳಿದ್ರೆ, ನಮಗೆ 79 ಪ್ರಶ್ನೆಗಳು ಕನ್ನಡದಲ್ಲಿ ರಾಂಗ್ ಆಗಿದೆ. ಆ 79 ಪ್ರಶ್ನೆಗಳನ್ನ ನೀವು ಸರಿಪಡಿಸಬೇಕು ಅಂತ ಹೇಳಿದ್ರೆ ಅದು ಮರುಪರೀಕ್ಷೆ ಹೌದು ಪ್ರಿಲಿಮ್ಸ್ ಅಲ್ಲಿ ಮಾಡಬೇಕು, ಮರುಪರೀಕ್ಷೆ ಮಾಡಬೇಕು ಅಥವಾ ಮರು ಅಧಿಸೂಚನೆ ಮಾಡಬೇಕು ಅಂತ ನಾವು ಹೇಳಿದ್ರೆ ನಮ್ಗೇನ್ ಮಾಡಿದ್ರು ಮೇನ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನೋಡಿ, ನಮಗೆ ಮೇನ್ಸ್ಗೆ ಅವಕಾಶ ಕೊಟ್ಟರು ಇಲ್ಲೂ ರೂಲ್ಸ್ ವೈಲೇಷನ್. ಯಾಕಂದ್ರೆ ಯಾವುದೇ ಒಂದು ಪರೀಕ್ಷೆ ನಡಿಬೇಕಾದ್ರೆ ಸುಮಾರು 90 ಅಧಿವೇಶನದಿಂದ ಅಂದ್ರೆ ಅಧಿಸೂಚನೆ ಹೊರಡಿಸುವ ದಿನಾಂಕದಿಂದ ಎಕ್ಸಾಮ್ ಬರೆಯುವಂತ ದಿನಾಂಕದವರೆಗೆ 90 ದಿನ ಕಾಲಾವಕಾಶ ಇರುತ್ತೆ. ಬಟ್ ಅಲ್ಲಿ ನಮಗೆ ನಿನ್ನೆ ರಾತ್ರಿ 3 ಗಂಟೆ ಕೊಟ್ಟು 3 ಅವರ್ 4 ಅವರ್ ನಮಗೆ ಟೈಮ್ ಇಲ್ದಾಗಿದೆ ಓದೋದಕ್ಕೆ. ಏನಂತ ಬಂದಿಲ್ಲ ಓದೋದು, ಏನಂತ ಬರೆಯುವಂತದ್ದು. ಸರ್ಕಾರ ವಿರೋಧ ಪಕ್ಷಗಳು ಕೂಡಲೇ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಇವಾಗಾದ್ರೂ ಇದ್ರ ಕುರಿತಂತೆ ಯಾವ್ದಾದ್ರು ಒಂದು ಕ್ರಮವನ್ನ ತಗೊಬೇಕು ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ಗೊತ್ತಿದೆ, ಏನು ಆಗಸ್ಟ್ 27 ಅಲ್ಲಿ ಎಕ್ಸಾಮ್ ಏನಾಯ್ತು, ಅದರಲ್ಲಿ ಸಂಪೂರ್ಣ ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು. ಸುಮಾರು 59 ಪ್ರಶ್ನೆಗಳು. ಆವಾಗ ಮರುಪರೀಕ್ಷೆ ಮಾಡಿದ್ರು ಸಿಎಂ ಸಾಹೇಬ್ರು. ಬಟ್ ಮತ್ತೆ ಇನ್ನೊಂದ್ಸರಿ ಟ್ರಾನ್ಸ್ಲೇಷನ್ ಎರರ್ ಆಯಿತು. ಬಟ್ ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ನಾವು ಮರುಪರೀಕ್ಷೆ ಮಾಡಿಲ್ಲ. ಅವರು ಮರುಪರೀಕ್ಷೆ ಮಾಡದೇ ಇರೋದಕ್ಕೆ ನಾವೇನು ಮಾಡಿದ್ವಿ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕ್ಯಾಟಲ್ ಕೇಸ್ ಹಾಕಿದ್ವಿ. ಕೇಸ್ ಹಾಕಿ ಅಲ್ಲಿ 80 ಜನ ಅಭ್ಯರ್ಥಿಗಳು ಏನೋ ಕೇಸ್ ಮಾಡಿದ್ವಿ. ನಾವು ಕೇಸ್ ಮಾಡಿಬಿಟ್ಟು ಏನಾಯಿತು, ಅಲ್ಲಿ ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅಂದ್ಬಿಟ್ಟು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ತೀರ್ಪು ಕೊಡ್ತು. ಬಟ್ ಆದ್ರೂ ಕೂಡ ಇವರು ಮಧ್ಯದಲ್ಲಿ ಏನು ಮಾಡಿದ್ರು, ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ, ಕಮಿಟಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದರು. ಕಮಿಟಿ ರಿಪೋರ್ಟ್ ಕೊಟ್ಟು ಮತ್ತೆ ನೀವು ಪರಿಶೀಲನೆ ಮಾಡಿ ನೀವೇನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ KPSC ಮತ್ತೆ ನೀವೇನು ಮಾಡ್ತೀರಪ್ಪ ಅಂತಂದರೆ ನೀವು ಕಮಿಟಿ ರಿಪೋರ್ಟ್ ಮಾಡಿ ಮರುಪರೀಕ್ಷೆ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ಅಂತ ಹೇಳಿದ್ರು. ಬಟ್ ಅದು ಯಾವುದೇ ರೀತಿ ಪರಿಗಣನೆ ಮಾಡಿಲ್ಲ KPSC ಮಾಡದೇನೆ ಇಮಿಡಿಯೇಟ್ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ರು. ನಾವು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಿಂದ ಏನು CM ಸಾಹೇಬರು ಸಹ ಏನು ಮಾಡಿದ್ರು ಅಂತಂದ್ರೆ ಸದನದಲ್ಲಿ ಕೂಡ ಹೇಳಿದ್ರು, ಏನಂತ ನಾವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀವಿ, ಅದು ತೀರ್ಪು ಏನೇ ಬಂದರೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ತೀರ್ಪು ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅಂತ ಅಂದ್ರೂ ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಮತ್ತೆ ನಾವು ಹೈಕೋರ್ಟಿಗೆ ಹೋದ್ವಿ. ಹೈಕೋರ್ಟಲ್ಲಿ ಏನಾಯ್ತು, ನಾವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಎಲ್ಲರಿಗೂ ಏನು 70,000 ಅಭ್ಯರ್ಥಿಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಹೈಕೋರ್ಟಿಗೆ ಹೋದ್ವಿ. ಬಟ್ ಹೈಕೋರ್ಟ್ನಲ್ಲಿ ಜಸ್ಟ್ ಮೊದಲ ಹಂತವಾಗಿ 34 ಜನ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ರು. ಅದೆಲ್ಲರಿಗೂ ಗೊತ್ತಿದೆ, 34 ಜನ ಅವಕಾಶ ಮಾಡಿಕೊಟ್ರು. ಬಟ್ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ತದನಂತರ ಸಾಮಾಜಿಕ ನ್ಯಾಯ ಸಿಗದೆ ಇರೋದಕ್ಕೆ ನಂತರ ಎಲ್ಲರೂ ಅಪ್ಲಿಕೇಶನ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಅನ್ಯಾಯ ಆಗಿದೆ ಅವ್ರಿಗೆಲ್ಲ. ಸೊ ಬಟ್ ರಾತ್ರಿ ಎಲ್ಲ ಫುಲ್ಲು ಏನು 350 ಜನ ಕ್ಯಾಟಲ್ಲಿ ಸಹ ಅಪ್ಲಿಕೇಶನ್ ರಾತ್ರಿ ಎಲ್ಲ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲವೊಬ್ಬರಿಗೆ ಅದು ಗೊತ್ತಿಲ್ಲ ಸರ್, ನಂಗೆ ಸರಿಯಾಗಿ ಗೊತ್ತಿಲ್ಲ. ಸೊ ರಾತ್ರಿ ಎಲ್ಲ 12 ಗಂಟೆ 1 ಗಂಟೆವರೆಗೂ ಕೂಡ ಸಿಗದೇ ಇರ್ಬೋದು ಸರ್. ತುಂಬಾ ದೂರದಿಂದ ಬಂದಿದ್ದಾರೆ. ಪ್ರಾಮಾಣಿಕವಾಗಿ ಯಾವ್ದು ನಡೀತಾ ಇಲ್ಲ ಮೇಡಮ್. ಇಡೀ 3 ತಿಂಗಳು ನಾವು ತುಂಬಾ ಕಷ್ಟಪಟ್ಟು ಕೋರ್ಟ್ ಕೇಸ್ ಮಾಡಿದ್ವಿ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ ಕೂಡ. ಬಟ್ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ. ಅದು ಗೊತ್ತಿಲ್ಲ ಮೇಡಮ್ ನನಗೆ, ಅದು ಏನಕ್ಕೆ ಮಾಡ್ತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಹೌದು ಎಷ್ಟು ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರು ಎರಚಿದೆ ಅಂತ ಅನ್ಸುತ್ತೆ ಸರ್. ಅಲ್ಲ, ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಂತ ಅಭ್ಯರ್ಥಿಗಳು ಎಲ್ಲರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರತಕ್ಕ ಅಭ್ಯರ್ಥಿಗಳು ಎಲ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ. ನಾವಂತೂ UPSC ಮಾಡೋಕ್ಕಾಗಲ್ಲ. UPSC ನಲ್ಲಿ ದ್ವಿಭಾಷಾ ಸೂತ್ರ ಇದೆ, ನಾವು ಮಾಡೋಕ್ಕಾಗಲ್ಲ. ಇಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡ್ಕೊಂಡಾದ್ಮೇಲೆ ನಾವು ಖಂಡಿತವಾಗ್ಲೂ ನಾವು ಇಲ್ಲಿ ಆಸೆ ಇದೆ ನಮಗೆ ಅಧಿಕಾರಿಗಳಾಗಬೇಕು ಅಂತ ಹೇಳಿ. ಬಟ್ ಇವರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತಾರೆ ಅಂತಂದ್ರೆ ನಾವು ಮತ್ತೆ ಇನ್ನೆಲ್ಲಿ ಹೋಗ್ಬೇಕು ಸರ್ ಎಕ್ಸಾಮ್ ಬರೆಯಕ್ಕೆ? ಇನ್ನು ಮತ್ತೆ ನಿಮ್ಗೆ ಯಾರು ಉದ್ಯೋಗ ಕೊಡ್ತಾರೆ? ಬಾವಿಯಲ್ಲಿ ಮಾತು ಕೊಟ್ಟಿತ್ತು, ಕೋರ್ಟ್ ಏನಾದರೂ ಈ ಮಕ್ಕಳಿಗೆ ಅನ್ಯಾಯ ಮಾಡಿದ್ರೆ ನಾನು ಮುಂದೆ ನಿಂತು ಈ ಮಕ್ಕಳಿಗೆ ನ್ಯಾಯ ಮಾಡ್ತೀನಿ, ಯಾವುದೇ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ ಅಂತ ಬಿಟ್ಟು ಇವತ್ತು ಕನ್ನಡ ರಾಮಯ್ಯ ಅಂತ ಕರೆಸ್ಕೊಳ್ತಾ ಇರೋ ಸಿದ್ದರಾಮಯ್ಯ ಅವರು ಅಷ್ಟು 7 ಕೋಟಿ ಕನ್ನಡಿಗರ ಮುಂದೆ ವಿಧಾನಸಭೆಯಲ್ಲಿ ಕೊಟ್ಟಂತ ಮಾತಿಗೆ ಬೆಲೆ ಇಲ್ವಾ? ನಿಮ್ಮನ್ನ ಹೇಗೆ ನಂಬುವಂಥದ್ದು? ನಿಮ್ಮ ಸರ್ಕಾರಕ್ಕೆ ಮುಂದೆ ಯಾರಾದರೂ ಓಟ್ಗಳನ್ನ ಹಾಕ್ತಾರಾ? ಯಾಕೆಂದ್ರೆ ಇವತ್ತು 70,000 ಕನ್ನಡಿಗರು, ಅವರಿಂದ ಇನ್ನು
ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮ್ ಬರೆಯುವಂತವ್ರು ಇನ್ನೂ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅವರೆಲ್ಲ ನಿಮ್ಗೆ ಮುಂದೆ ನಿಮ್ಮ ಸರ್ಕಾರ ಇದೇ ಒಂದು ವಿಚಾರವಾಗಿ ಈ ಹಿಂದೆ ಯಾವುದೋ ಒಂದು ಸರ್ಕಾರದಲ್ಲಿ ಈ ರೀತಿ ಸ್ಕ್ಯಾಮ್ ಆಗಿರೋದ್ರಿಂದನೇ ಆ ಸರ್ಕಾರನೇ ಮತ್ತೆ ಬಿದ್ದೋಯ್ತು. ಸೊ ನೆಕ್ಸ್ಟ್ ನಿಮ್ಗೂ ಇದೇ ಆಗತ್ತೆ. ಈಗ ಸಾಮಾಜಿಕ ನ್ಯಾಯ ಅಂತ ಹೇಳಿ ಸಾಮಾಜಿಕ ನ್ಯಾಯ ಕೊಡುವಂತ ಜವಾಬ್ದಾರಿ ಸಂಪೂರ್ಣ ಸರ್ಕಾರದ ಮೇಲೆ ಇರುತ್ತೆ. ಯಾಕಂದ್ರೆ ಕೋರ್ಟ್ ಈಗಾಗಲೇ ಹೇಳಿದೆ, ಕೋರ್ಟ್ನ ಅಂಗಳಕ್ಕೆ ಯಾರ್ಯಾರು ಹೋಗ್ತಾರೋ ಅವ್ರಿಗೆ ನ್ಯಾಯ ಕೊಡುತ್ತೆ. ಸೊ ಉಳಿದವರಿಗೆ 70,000 ಜನನು ಕೋರ್ಟ್ಗೆ ಹೋಗೋದಕ್ಕಾಗೋದಿಲ್ಲ. ಒಂದು ಅವರು ಫೈನಾನ್ಷಿಯಲಿ ವೀಕ್ ಆಗಿರ್ತಾರೆ, ಒಂದು ಅವ್ರ ಹತ್ರ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕಾಗಿರುವಂತ ಜವಾಬ್ದಾರಿ ಸರ್ಕಾರದ್ದೇ ಆಗಿರುತ್ತೆ. ಸರ್ಕಾರ ಇವಾಗ್ಲೂ ಯಾವ ಕ್ರಮನೂ ಕೈಗೊಳ್ತಾ ಇಲ್ಲ. ಇದು ಯಾಕೆ ಇಷ್ಟು ತರಾತುರಿ? ಕೆಪಿಎಸ್ಸಿ ಸರ್ಕಾರ ಏನಿಲ್ಲ ಸರ್, ನಮ್ಮ ಮೊರೆ ಇದ್ದು ನಾವು ಮೇನ್ಸ್ಗೆ ಯಾವತ್ತೂ ಕೇಳಿಲ್ಲ. ನಾವು ಮೇನ್ಸ್ಗೆ ನಮಗೆ ಅಪ್ಲಿಕೇಶನ್ ಕೊಡಬೇಕು, ಮೇನ್ಸ್ಗೆ ಅವಕಾಶ ಕೊಡಬೇಕು ಅಂತ ನಾವು ಯಾವತ್ತೂ ಕೋರ್ಟಲ್ಲಿ ಕೇಸ್ ಹಾಕಿಲ್ಲ. ನಮ್ಮ ವಾದ ಏನು ಇತ್ತು ಅಂತ ಹೇಳಿದ್ರೆ, ನಮಗೆ 79 ಪ್ರಶ್ನೆಗಳು ಕನ್ನಡದಲ್ಲಿ ರಾಂಗ್ ಆಗಿದೆ. ಆ 79 ಪ್ರಶ್ನೆಗಳನ್ನ ನೀವು ಸರಿಪಡಿಸಬೇಕು ಅಂತ ಹೇಳಿದ್ರೆ ಅದು ಮರುಪರೀಕ್ಷೆ ಆಗಬೇಕು. ಹೌದು, ಪ್ರಿಲಿಮ್ಸ್ ಅಲ್ಲಿ ಮಾಡಬೇಕು, ಮರುಪರೀಕ್ಷೆ ಮಾಡಬೇಕು ಅಥವಾ ಮರು ಅಧಿಸೂಚನೆ ಮಾಡಬೇಕು ಅಂತ ನಾವು ಹೇಳಿದ್ರೆ ನಮ್ಗೇನ್ ಮಾಡಿದ್ರು ಮೇನ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನೋಡಿ, ನಮಗೆ ಮೇನ್ಸ್ಗೆ ಅವಕಾಶ ಕೊಟ್ಟರು ಇಲ್ಲೂ ರೂಲ್ಸ್ ವೈಲೇಷನ್. ಯಾಕಂದ್ರೆ ಯಾವುದೇ ಒಂದು ಪರೀಕ್ಷೆ ನಡಿಬೇಕಾದ್ರೆ ಸುಮಾರು 90 ಅಧಿವೇಶನದಿಂದ ಅಂದ್ರೆ ಅಧಿಸೂಚನೆ ಹೊರಡಿಸುವ ದಿನಾಂಕದಿಂದ ಎಕ್ಸಾಮ್ ಬರೆಯುವಂತ ದಿನಾಂಕದವರೆಗೆ 90 ದಿನ ಕಾಲಾವಕಾಶ ಇರುತ್ತೆ. ಬಟ್ ಅಲ್ಲಿ ನಮಗೆ ನಿನ್ನೆ ರಾತ್ರಿ 3 ಗಂಟೆ ಕೊಟ್ಟು 3 ಅವರ್ 4 ಅವರ್ ನಮಗೆ ಟೈಮ್ ಇಲ್ದಾಗಿದೆ ಓದೋದಕ್ಕೆ. ಏನಂತ ಬಂದಿಲ್ಲ ಓದೋದು, ಏನಂತ ಬರೆಯುವಂತದ್ದು. ಸರ್ಕಾರ ವಿರೋಧ ಪಕ್ಷಗಳು ಕೂಡಲೇ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಇವಾಗಾದ್ರೂ ಇದ್ರ ಕುರಿತಂತೆ ಯಾವ್ದಾದ್ರು ಒಂದು ಕ್ರಮವನ್ನ ತಗೊಬೇಕು ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ಗೊತ್ತಿದೆ, ಏನು ಆಗಸ್ಟ್ 27 ಅಲ್ಲಿ ಎಕ್ಸಾಮ್ ಏನಾಯ್ತು ಅದರಲ್ಲಿ ಸಂಪೂರ್ಣ ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು. ಸುಮಾರು 59 ಪ್ರಶ್ನೆಗಳು. ಆವಾಗ ಮರುಪರೀಕ್ಷೆ ಮಾಡಿದ್ರು ಸಿಎಂ ಸಾಹೇಬರು. ಬಟ್ ಮತ್ತೆ ಇನ್ನೊಂದ್ಸರಿ ಟ್ರಾನ್ಸ್ಲೇಷನ್ ಎರರ್ ಆಯಿತು. ಬಟ್ ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ನಾವು ಮರುಪರೀಕ್ಷೆ ಮಾಡಿಲ್ಲ. ಅವರು ಮರುಪರೀಕ್ಷೆ ಮಾಡದೇ ಇರೋದಕ್ಕೆ ನಾವೇನು ಮಾಡಿದ್ವಿ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕ್ಯಾಟಲ್ ಕೇಸ್ ಹಾಕಿದ್ವಿ. ಕೇಸ್ ಹಾಕಿ ಅಲ್ಲಿ 80 ಜನ ಅಭ್ಯರ್ಥಿಗಳು ಏನೋ ಕೇಸ್ ಮಾಡಿದ್ವಿ. ನಾವು ಕೇಸ್ ಮಾಡಿಬಿಟ್ಟು ಏನಾಯಿತು, ಅಲ್ಲಿ ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅಂದ್ಬಿಟ್ಟು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ತೀರ್ಪು ಕೊಡ್ತು. ಬಟ್ ಆದ್ರೂ ಕೂಡ ಇವರು ಮಧ್ಯದಲ್ಲಿ ಏನು ಮಾಡಿದ್ರು, ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ, ಕಮಿಟಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದರು. ಕಮಿಟಿ ರಿಪೋರ್ಟ್ ಕೊಟ್ಟು ಮತ್ತೆ ನೀವು ಪರಿಶೀಲನೆ ಮಾಡಿ ನೀವೇನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ KPSC ಮತ್ತೆ ನೀವೇನು ಮಾಡ್ತೀರಪ್ಪ ಅಂತಂದರೆ ನೀವು ಕಮಿಟಿ ರಿಪೋರ್ಟ್ ಮಾಡಿ ಮರುಪರೀಕ್ಷೆ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ಅಂತ ಹೇಳಿದ್ರು. ಬಟ್ ಅದು ಯಾವುದೇ ರೀತಿ ಪರಿಗಣನೆ ಮಾಡಿಲ್ಲ KPSC ಮಾಡದೇನೆ ಇಮಿಡಿಯೇಟ್ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ರು. ನಾವು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಿಂದ ಏನು CM ಸಾಹೇಬರು ಸಹ ಏನು ಮಾಡಿದ್ರು ಅಂತಂದ್ರೆ ಸದನದಲ್ಲಿ ಕೂಡ ಹೇಳಿದ್ರು, ಏನಂತ ನಾವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡ್ತೀವಿ, ಅದು ತೀರ್ಪು ಏನೇ ಬಂದರೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ತೀರ್ಪು ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅಂತ ಅಂದ್ರೂ ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಮತ್ತೆ ನಾವು ಹೈಕೋರ್ಟಿಗೆ ಹೋದ್ವಿ. ಹೈಕೋರ್ಟಲ್ಲಿ ಏನಾಯ್ತು, ನಾವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಎಲ್ಲರಿಗೂ ಏನು 70,000 ಅಭ್ಯರ್ಥಿಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಹೈಕೋರ್ಟಿಗೆ ಹೋದ್ವಿ. ಬಟ್ ಹೈಕೋರ್ಟ್ನಲ್ಲಿ ಜಸ್ಟ್ ಮೊದಲ ಹಂತವಾಗಿ 34 ಜನ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ರು. ಅದೆಲ್ಲರಿಗೂ ಗೊತ್ತಿದೆ, 34 ಜನ ಅವಕಾಶ ಮಾಡಿಕೊಟ್ರು. ಬಟ್ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ತದನಂತರ ಸಾಮಾಜಿಕ ನ್ಯಾಯ ಸಿಗದೆ ಇರೋದಕ್ಕೆ ನಂತರ ಎಲ್ಲರೂ ಅಪ್ಲಿಕೇಶನ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಅನ್ಯಾಯ ಆಗಿದೆ ಅವ್ರಿಗೆಲ್ಲ. ಸೊ ಬಟ್ ರಾತ್ರಿ ಎಲ್ಲ ಫುಲ್ಲು ಏನು 350 ಜನ ಕ್ಯಾಟಲ್ಲಿ ಸಹ ಅಪ್ಲಿಕೇಶನ್ ರಾತ್ರಿ ಎಲ್ಲ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲವೊಬ್ರಿಗೆ ಅದು ಗೊತ್ತಿಲ್ಲ ಸರ್, ನಂಗೆ ಸರಿಯಾಗಿ ಗೊತ್ತಿಲ್ಲ. ಸೊ ರಾತ್ರಿ ಎಲ್ಲ 12 ಗಂಟೆ 1 ಗಂಟೆವರೆಗೂ ಕೂಡ ಸಿಗದೇ ಇರ್ಬೋದು ಸರ್. ತುಂಬಾ ದೂರದಿಂದ ಬಂದಿದ್ದಾರೆ. ಪ್ರಾಮಾಣಿಕವಾಗಿ ಯಾವುದು ನಡೀತಾ ಇಲ್ಲ ಮೇಡಮ್. ಇಡೀ 3 ತಿಂಗಳು ನಾವು ತುಂಬಾ ಕಷ್ಟಪಟ್ಟು ಕೋರ್ಟ್ ಕೇಸ್ ಮಾಡಿದ್ವಿ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ ಕೂಡ. ಬಟ್ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ. ಅದು ಗೊತ್ತಿಲ್ಲ ಮೇಡಮ್ ನನಗೆ, ಅದು ಏನಕ್ಕೆ ಮಾಡ್ತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಹೌದು ಎಷ್ಟು ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರು ಎರಚಿದೆ ಅಂತ ಅನ್ಸುತ್ತೆ ಸರ್. ಅಲ್ಲ, ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಂತ ಅಭ್ಯರ್ಥಿಗಳು ಎಲ್ಲರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರತಕ್ಕ ಅಭ್ಯರ್ಥಿಗಳು ಎಲ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ. ನಾವಂತೂ UPSC ಮಾಡೋಕ್ಕಾಗಲ್ಲ. UPSC ನಲ್ಲಿ ದ್ವಿಭಾಷಾ ಸೂತ್ರ ಇದೆ, ನಾವು ಮಾಡೋಕ್ಕಾಗಲ್ಲ. ಇಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡ್ಕೊಂಡಾದ್ಮೇಲೆ ನಾವು ಖಂಡಿತವಾಗ್ಲೂ ನಾವು ಇಲ್ಲಿ ಆಸೆ ಇದೆ ನಮಗೆ ಅಧಿಕಾರಿಗಳಾಗಬೇಕು ಅಂತ ಹೇಳಿ. ಬಟ್ ಇವರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತಾರೆ ಅಂತಂದ್ರೆ ನಾವು ಮತ್ತೆ ಇನ್ನೆಲ್ಲಿ ಹೋಗ್ಬೇಕು ಸರ್ ಎಕ್ಸಾಮ್ ಬರೆಯಕ್ಕೆ? ಇನ್ನು ಮತ್ತೆ ನಿಮ್ಗೆ ಯಾರು ಉದ್ಯೋಗ ಕೊಡ್ತಾರೆ?